ಇವತ್ತು ಏನು ಹೇಳಕ್ಕೆ ಬಂದಿನಪ್ಪ ಅಂತಂದ್ರೆ, ತುಕಾಲಿ ಸಂತೋಷ್ ಅವ್ರದ್ದು ಕಾರ್ದು ಏನು ಆಕ್ಸಿಡೆಂಟ್ ಆಗ್ಯದಲ್ಲ, ಅದ್ರ ಬಗ್ಗೆ ಹೇಳಕ್ಕೆ ಬಂದೀನಿ. ಆ ಎದುರುಗಡೆ ಬರ್ತಾ ಇರೋ ಆಟೋದವನು ಏನಿದ್ನು ಫುಲ್ ಡ್ರಿಂಕ್ಸ್ ಮಾಡಿದ್ನಂತೆ. ಯಾವಾಗಲೂ ಕುಡಿತಿದ್ನಂತೆ ಅವನು. ಅವತ್ತು ಪರೀಕ್ಷೆ ಮಾಡಿದಾಗ ಕೂಡ ಡ್ರಿಂಕ್ಸ್ ಮಾಡಿದ್ನು ಅಂತ. ಡ್ರಿಂಕ್ಸ್ ಮಾಡಿ ಆಟೋ ಓಡಿಸ್ತಾ ಇದ್ನು. ಅಷ್ಟು ಡ್ರಿಂಕ್ಸ್ ಮಾಡಿ ಓಡಿಸೋದೇ ತಪ್ಪು, ಆದರೂ ಓಡಿಸ್ತಾ ಇದ್ನು. ತುಕಾಲಿ ಅವರು ಏನೋ ಶೂಟಿಂಗ್ ಮುಗಿಸ್ಕೊಂಡು ಕುಣಿಗಲ್ ರೋಡಿಂದ ಬರ್ತಾಯಿದ್ರಂತೆ. ಆವಾಗ ಈ ರೀತಿ ಆಕ್ಸಿಡೆಂಟು. ಅವರು ರೀಸೆಂಟಾಗಿ ಅವರು ಬದುಕಿನ ಎಷ್ಟು ಕಷ್ಟಪಟ್ಟು ಮೇಲೆ ಬಂದವ್ರೆ ಅಂತ ಎಲ್ಲ ಬಿಗ್ ಬಾಸ್ ಶೋ ಒಳಗೆ ಹೇಳ್ಯಾರ ಆಲ್ರೆಡಿ. ಅವ್ರ ತಾಯಿ ಅವರು ಎಷ್ಟು ಒಂದು ಫೆಸಿಲಿಟಿ ಕೊಡ್ಲಿಕ್ಕಾಗಿಲ್ಲ ಅವ್ರಿಗೆ, ನೋಡ್ಕೊಳಕ್ಕಾಗಲಿಲ್ಲ ಅಂತ ಕಷ್ಟಪಟ್ಟು ಮೇಲೆ ಬಂದಿದ್ದ ವ್ಯಕ್ತಿ ತುಕಾಲಿ ಸಂತೋಷ್. ಈಗ ತಾನೇ ಒಂದು ರೀತಿ ಸ್ಟಾರು ಅಂತ ಫೇಮು ಅಷ್ಟು ಬೆಳೀತಾ ಇದೆ. ಏನೋ ಪಿಕ್ಚರ್ಗಳ ಆಫರು ಏನೋ ಇದು ಅವ್ರ ಪರ್ಸ್ನಲ್ ಲೈಫು ಬೆಳೀತಾ ಇರುವಾಗ ಒಂದು ಕಾರ್ ತೊಗೊಂಡಿದ್ರು ಅವ್ರ ಸ್ವಂತ ದುಡ್ದಿರೋ ರೊಕ್ಕದಲ್ಲಿ. ತುಕಾಲಿ ಸಂತೋಷ್ ಅವರು ನಿಜವಾಗ್ಲೂ ಜಿಪುಣ ಅಂತ ಅವರೇ ಹೇಳಿದರು. ಯಾಕಂದರೆ ಮುಂದಿನ ದಿನಗಳು ಹೇಗೆ ಬರುತ್ತವೇನೋ, ಅದಕ್ಕೆ ಈಗ ಸ್ವಲ್ಪ ರೊಕ್ಕ ಕೂಡಿಡೋಣ, ಆಮೇಲೆ ನಮಗೆ ಹೆಲ್ಪ್ ಆಗುತ್ತೆ ಅಂತ ಜಿಪುಣ ಅಂಥ ವ್ಯಕ್ತಿ ಕೂಡ ದುಡ್ದು ಒಂದು ಕಾರ್ ಕಷ್ಟಪಟ್ಟು ಒಂದು ಕಾರ್ ತೊಗೊಂಡಿದ್ರು. ಆ ಕಾರ್ನ ಈ ರೀತಿ ಆಕ್ಸಿಡೆಂಟ್ ಆಗಿದೆ ಅಂದರೆ ತುಂಬ ಬೇಜಾರು. ನಾನು ಅವ್ರದ್ದೇನು ತಪ್ಪಲ್ಲ ಅಂತಲತ್ತಿಲ್ಲ, ಜಾಸ್ತಿ ಕುಡಿದು ಗಾಡಿ ನಡೆಸ್ಬಾರ್ದಾಗಿತ್ತು. ಅವ್ರದ್ದು ಫ್ಯಾಮ್ಲಿಗೂ ಏನಪ್ಪ ಅಂತಂದ್ರೆ ನೋವು ಆಗ್ತಾ ಇರುತ್ತೆ. ಅವ್ರ ಫ್ಯಾಮ್ಲಿಗೂ ನೋವನ್ನ ತಡ್ಕೊಳ್ಳೋ ಶಕ್ತಿ ಕೊಡಬೇಕಂತ ಕೇಳ್ಕೊತಾ ಇದ್ದೀನಿ. ಮತ್ತು ತುಕಾಲಿ ಸಂತೋಷ್ ಅವ್ರಿಗೂ ಈಗ ಏನು ಕೇಸ್ ಆಗಿದೆ, ಏನೆಲ್ಲ ಪ್ರೊಸೀಜರ್ ಇದೆ, ಜಲ್ದಿ ಅದರಿಂದ ಹೊರಗಡೆ ಬಂದು ಮತ್ತು ಅವ್ರ ಜೀವನ ಅವರು ಸ್ಟಾರ್ಟ್ ಮಾಡಬೇಕು. ಇಷ್ಟು ಜೀವನ ನೋಡಿ ಹೇಗಿಂದ ಹೇಗಾಗುತ್ತೆ ಅಂದರೆ ಒಂದು ಸಣ್ಣ ತಪ್ಪು ಕೂಡ ಮತ್ತೆ ಹಿಂದಕ್ಕೆ ಹಾಕೋ ಪರಿಸ್ಥಿತಿ ಬರ್ತದೆ. ಅದಕ್ಕೆ ಆ ಸಣ್ಣ ತಪ್ಪು ಮಾಡಬಾರ್ದು. ಜೀವನದಾಗ ಸಕ್ಸಸ್ ನಡೆದಿದ್ದೇವೆ ಅಂದ್ರೆ ಸಕ್ಸಸ್ ಮೇಲೆ ಹೋಗ್ತಾ ಇರಬೇಕು. ಒಂದು ಸಣ್ಣ ತಪ್ಪು ಮಾಡಿ ಕೆಳಗೆ ಬೀಳೋದು ಸರಿ ಕಾಣಲ್ಲ. ಅಷ್ಟೇನು ಅನ್ನಿಸ್ತೋ ಅದು ಕಮೆಂಟ್ ಮಾಡಿ.